ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈ ಎಲೆಕ್ಟ್ರಿಕ್ದು ಪರ್ಕ್ಯುಲೇಟ್ರು ಅನ್ಸೋದಿಲ್ಲ, ಎಲೆಕ್ಟ್ರಿಕ್ದಿಲ್ಲ ಹಾಕೋದು. ಎಲೆಕ್ಟ್ರಿಕ್ ಪರ್ಕ್ಯುಲೇಟ್ರಲ್ಲಿ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದೊಂದು ಸತಿ ಹಾಕಿಟ್ಬಿಟ್ಟು ನಮ್ಮ ಪಾಡಿಗೆ ಬೇರೆ ಕೆಲಸ ಮಾಡ್ಕೊತಾ ಇರ್ಬೋದು. ಅದರಿಂದ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ಫಸ್ಟು ಈ ಕಂಟೈನರಲ್ಲಿ ಇಲ್ಲಿವರೆಗೂ ನೀರು ಹಾಕ್ಕೋಬೇಕು. ಇದನ್ನು ಇವಾಗ ಇಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಒಳಗೆ ಹಾಕಬೇಕು. ಅದು ಸೆಂಟ್ರಲ್ ಒಂದು ಇದೆ ಸ್ಪಾಟ್, ಅದರಲ್ಲೇ ಇಡಬೇಕು. ಈ ಸ್ಪಾಟ್ ಇದೆಯಲ್ವ ಒಳಗಡೆ, ಅದ್ರ ಒಳಗಡೆನೇ ಇಡಬೇಕು. ಇಲ್ಲಾಂದರೆ ಅದು ಬರಲ್ಲ, ಬರೀ ಪ್ಲೇನ್ ವಾಟ್ರೇ ಬರ್ತಾ ಇರುತ್ತೆ, ಅದು ಟೀ ಆಗಿರಲ್ಲ. ಸೊ ಅದರೊಳಗಡೆನೇ ಕೂತಿದೆಯಾ ಅಂತ ನೋಡ್ಕೋಬೇಕು ಫಸ್ಟು. ಸೊ ಇದರೊಳಗಡೆನೇ ಕೂರಿಸ್ಬಿಟ್ಟು ಈ ಇದೆಯಲ್ವ ಈ ಜಾರನ್ನ ಹಾಕಬೇಕು. ಜಾರ ಇದ್ರ ಮೇಲೆ ಕೂತ್ಕೊಂಡ್ಮೇಲೆ ಇಲ್ಲಿ ಟೀ ಪೌಡರು, ಜಿಂಜರ್ ಪೌಡರು, ಏಲಕ್ಕಿ ಪೌಡರು ಆದಷ್ಟು, ಜಿಂಜರ್ ಪೇಸ್ಟ್ ಇದ್ದರೂ ಓಕೆ. ಆಮೇಲೆ ಅದಷ್ಟು ಹಾಕ್ಬಿಟ್ಟು ಈ ಲಿಡ್ ಹಾಕಿ ಮುಚ್ಚಳ ಹಾಕಿ ಅದ್ರ ಮೇಲೆ ಇದು ಮುಚ್ಚಳ ಹಾಕಿ ಆನ್ ಮಾಡಬೇಕು. ಇವಾಗ ಟೀ ಪೌಡರ್ ಫಸ್ಟ್ ಹಾಕ್ತೀನಿ. ಟೀ ಇಷ್ಟು ಹಾಕಿದ್ದೀನಿ. ಇದು ಟೀ ಮಸಾಲ ಒಂದು ಸ್ವಲ್ಪ ಹಾಕ್ತೀನಿ. ನಾನು ಡೈರೆಕ್ಟಾಗಿ ಕಪ್ಪಿಗೂ ಹಾಕ್ಕೊಳ್ತೀನಿ, ಬಟ್ ಇದಕ್ಕೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ತಾಯಿದ್ದೀನಿ. ಜಿಂಜರ್ ಪೇಸ್ಟ್ ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ಏಲಕ್ಕಿ ಪೌಡರು, ಇವಾಗ ಆನ್ ಮಾಡ್ಬೋದು. ಮುಚ್ಚಳ ಹಾಕಬೇಕು. ಫಸ್ಟು ಈ ಲಿಡ್ ಹಾಕಬೇಕು. ಫಸ್ಟು ನೀರು ಇದ್ರ ಮೇಲ್ಗಡೆ ಬಂದು ಬೀಳುತ್ತೆ ಇಲ್ಲಿ, ಆಮೇಲೆ ಫಿಲ್ಟ್ರಾಗಿ ಅದ್ರ ಕೆಳಗಡೆ ಹೋಗುತ್ತೆ. ಇವಾಗ ಈ ಲಿಡ್ಡು ಹಾಕಬೇಕು. ಆಮೇಲೆ ಇದು ಕನೆಕ್ಟ್ ಮಾಡಬೇಕು. ಇಲ್ಲಿ ಕನೆಕ್ಟ್ ಮಾಡಿದೆ. ಇಲ್ಲಿ ಇವಾಗ ಲೈಟ್ ಬರುತ್ತೆ. ಸ್ಟಾರ್ಟ್ ಆಯಿತು ಅಂತ. ಫಿನಿಶ್ ಆದಮೇಲೆ ಲೈಟ್ ಬರುತ್ತೆ. ಮನೇಲಿ ಒಬ್ಬರು ಟೀ, ಒಬ್ಬರು ಕಾಫಿ ಕುಡಿಬೇಕು ಅಂತ ಅಂದಾಗ ಎಲ್ಲದನ್ನು ಪಾತ್ರೆಯಲ್ಲೇ ಮಾಡ್ತಾ ಇರೋಕ್ಕಾಗಲ್ಲ. ಸೊ ಅದರಿಂದ ಕಾಫಿ ಕುಡಿಯೋರು ಇದರಲ್ಲಿ ಕಾಫಿ ಮಾಡ್ಕೊಬಿಡ್ತಾರೆ. ಟೀ ಕುಡಿಯೋರಿಗೆ ಇದರಲ್ಲಿ ಮಾಡಿಟ್ರೆ ಅವ್ರು ಬರೀ ಬಿಸಿ ಹಾಲು ಮಾಡ್ಕೊಬಿಟ್ಟು ಅವರಿಗೆ ಸ್ವಲ್ಪ ಟೀದು ಟೀ ಮಸಾಲ, ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಶುಗರ್ ಬೇಕು ಅನ್ನೋರು ಶುಗರ್ ಹಾಕ್ಕೊಳ್ತಾರೆ. ನಾನು ಮೋಸ್ಟ್ ಆಫ್ ದ ಟೈಮ್ ಹಾಕ್ಕೊಳ್ಳಲ್ಲ, ಸಮ್ ಟೈಮ್ಸ್ ಮಾತ್ರನೇ ಹಾಕ್ಕೊಳ್ತೀನಿ. ಇವಾಗ ಟೀ ಮಸಾಲನ ಒಂದು ಲೋಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ.
ಜಾಸ್ತಿ ಇಲ್ಲ, ಒಂದು ಲೋಟಕ್ಕಿಷ್ಟು ಸಾಕು. ನನಗೆ ಸ್ಟ್ರಾಂಗ್ ಬೇಕು ಅನ್ನೋರು ಸ್ಟ್ರಾಂಗಾಗಿ ಹಾಕ್ಕೋಬೋದು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟೀ ಪೌಡರ್, ಇದು ಏಲಕ್ಕಿ ಪೌಡರ್ ತೊಗೊಂಡ್ಬರ್ತೀನಿ. ಏಲಕ್ಕಿ ಪೌಡರು ಇವಾಗ ಆಯಿತು ಅಂಥೇಳಿ, ಲೈಟ್ ಬಂದರೆ ಆಯಿತು ಅಂಥೇಳಿ. ಇವಾಗ ಇದು ನಿಂತೋಗುತ್ತೆ ನೋಡಿ, ಫಿನಿಶ್ ಆಯ್ತು. ಈಗ ನಂದು ಮಿಲ್ಕು ರೆಡಿಯಾಗಿದೆ, ಬಿಸಿ ಮಾಡ್ಕೊಂಡಾಗಿದೆ. ಅದಕ್ಕೆ ಇವಾಗ ಏಲಕ್ಕಿ ಪೌಡ್ರು ಮತ್ತು ಟೀ ಮಸಾಲ 2 ಹಾಕಿದ್ದೀನಿ. ಇವಾಗ ಇದ್ರದ್ದು ಡಿಕಾಕ್ಷನ್ ಹಾಕ್ಕೋಬೇಕು. ತೋರಿಸ್ತೀನಿ. ಇವಾಗ ಸ್ಪೂನ್ ತೊಗೊಂಡು ಫೋರ್ಕು